ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರ ಚುನಾವಣೆಗಳು ಮುಗಿದು ಫಲಿತಾಂಶಗಳು ಬಂದ ನಂತರ RJD ಪಕ್ಷ ಇದೆಯಲ್ಲ, ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷ, ಅದು ಕುಸಿಬೇಕಿತ್ತು. ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ. ಚುನಾವಣಾ ಫಲಿತಾಂಶಗಳು ಯಾವುದೇ ಕಾರಣಕ್ಕೆ ಬಂದಿರಲಿ, ತಂತ್ರ ಕುತಂತ್ರ ಷಡ್ಯಂತ್ರ ಅಂತ ಏನೇ ಇರಲಿ, ಆದರೆ ಫಲಿತಾಂಶಗಳಂತೂ ಬಂದಿದೆ. ಆ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಹಾಗಾಗಿ ಪಕ್ಷ ಸಾಕಷ್ಟು ಗೊಂದಲ, ಗಲಾಟೆ, ಅಸಮಾಧಾನಗಳು, ಒಳಗೊಳಗೆ ಇರುವಂತಹ ಜಗಳ ಎಲ್ಲ ಹೊರಗಡೆ ಬರಬೇಕಾಗಿತ್ತು. ಬಟ್ ಪಕ್ಷದ ಗಲಾಟೆ ಬಂದಿಲ್ಲ, ಇಡೀ ಕುಟುಂಬ ಛಿದ್ರ ಆಗಿ ಹೋಗಿದೆ. ಬಿಹಾರ ಚುನಾವಣಾ ಫಲಿತಾಂಶಗಳ ಫಲವಾಗಿ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬ ಛಿದ್ರ ಆಗಿದೆ. ಸೊ ಏನೇನಾಯ್ತು ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಕಳೆದ 6 ತಿಂಗಳ ಹಿಂದೆನೆ ಅವರ ದೊಡ್ಡ ಮಗ ತೇಜ್ ಪ್ರತಾಪ್ ಯಾದವ್ ಅವರನ್ನ ಲಾಲು ಪ್ರಸಾದ್ ಯಾದವ್ ಅವರೇ RJD ಯಿಂದ ಉಚ್ಚಾಟಿಸಿ ಮನೆಯಿಂದಲೂ ಸಹ ಹೊರಗಡೆ ಕಳಿಸಿದ್ರು. ಕಾರಣ, ವೈವಾಹೇತರ ಸಂಬಂಧವನ್ನ ಅವರು ಹೊಂದಿದ್ದಾರೆ. ಹೆಂಡತಿ ಜೊತೆಯಲ್ಲಿ ಸಂಸಾರ ಮಾಡ್ತಿಲ್ಲ. ಮದುವೆಯಾದ ಕೆಲವೇ ದಿನಗಳಿಗೆ ಅವ್ರ ಜೊತೆ ಸಂಸಾರ ಮಾಡಿಲ್ಲ. ನಾನು ಕುಟುಂಬದ ಒತ್ತಡಕ್ಕೆ, ಲಾಲು ಪ್ರಸಾದ್ ಯಾದವ್ ಅವರ ಒತ್ತಡಕ್ಕೆ ಮಣಿದು ಆ ಹುಡುಗಿನ ಮದುವೆ ಆಗಿದ್ದೆ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ರು. ಒಬ್ಬನಾಗಿ ಹೇಳದೆ ಹೋದ್ರು, ಎಲ್ರಿಗೂ ಅದು ಗೊತ್ತಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಹುಡುಗಿಯ ಜೊತೆಯಲ್ಲಿ ಒಂದಷ್ಟು ಫೋಟೋಸ್ ಹೊರಗಡೆ ಬಂತು. ಆ ಫೋಟೋಸ್ ಹೊರಗಡೆ ಬಂದ ತಕ್ಷಣನೇ ಲಾಲು ಪ್ರಸಾದ್ ಯಾದವ್ ಗುಡುಗಿದ್ರು. ಮಗನನ್ನ ಪಕ್ಷದಿಂದ ಹೊರಗೆ ಹಾಕಿ ಮನೆಯಿಂದಲೇ ಹೊರಗೆ ಹಾಕಿದ್ರು. ಅವರು ತೇಜ್ ಪ್ರತಾಪ್ ಯಾದವ್ ಹೊರಗಡೆ ಹೋದವರು ತಮ್ಮದೇ ಆದ ಪಕ್ಷ ಮಾಡಿ ಎಲೆಕ್ಷನ್ ನಿಂತ್ಕೊಂಡ್ರು, ಸೋತರು ಸಹ. ಅವರು ಜನಶಕ್ತಿ RJD ಅಂತ ಹೊಸ ಪಕ್ಷ ಕಟ್ಕೊಂಡಿದ್ದಾರೆ. ಅದು ಒಂದು ಕಡೆ, ಅದು ಚುನಾವಣೆಗಿಂತ ಮೊದಲು ನಡೆದಂತಹದ್ದು. ಆದ್ರೆ ಚುನಾವಣೆ ನಂತರ ಇದೆಯಲ್ಲ, ಚುನಾವಣೆ ನಡೆದು 2-3 ದಿನಕ್ಕೇನೆ ದೊಡ್ಡ ಬಾಂಬ್ ಒಂದು ಬಿತ್ತು. ಏನಂದ್ರೆ, ರೋಹಿಣಿ ಆಚಾರ್ಯ, ಈ ಹಿಂದೆ ರೋಹಿಣಿ ಯಾದವ್ ಮದುವೆಗೆ ಮೊದಲು, ಈಗ ರೋಹಿಣಿ ಆಚಾರ್ಯ, ಲಾಲು ಪ್ರಸಾದ್ ಯಾದವ್ ಅವರ ಮುದ್ದಿನ ಮಗಳು. ಯಾವ ಮಟ್ಟಕ್ಕೆ ತಂದೆಯನ್ನ ಆಕೆ ಪ್ರೀತಿಸ್ತಾರೆ ಅಂದ್ರೆ, ಲಾಲು ಪ್ರಸಾದ್ ಯಾದವ್ಗೆ 2 ಕಿಡ್ನಿಗಳು ಫೇಲ್ಯೂರ್ ಆಗಿದ್ದಾಗ ಇದೇ ರೋಹಿಣಿ ಆಚಾರ್ಯ ತನ್ನ ಒಂದು ಕಿಡ್ನಿಯನ್ನ ಕೊಟ್ಟು 2022ರಲ್ಲಿ ಲಾಲು ಪ್ರಸಾದ್ ಯಾದವ್ ಅವರನ್ನ ಬದುಕಿಸ್ಕೊಂಡಿದ್ದಾರೆ. ತಂದೆಯನ್ನ ಬದುಕಿಸ್ಕೊಂಡಿದ್ದಾರೆ. 3 ವರ್ಷದಿಂದ ಲಾಲು ಪ್ರಸಾದ್ ಯಾದವ್ ಬದುಕ್ತಾ ಇರೋದು ಮಗಳು ಕೊಟ್ಟಂತಹ ಕಿಡ್ನಿಯ ಸಹಾಯದಿಂದ. ಅದೇ ಮಗಳು ಚುನಾವಣಾ ಫಲಿತಾಂಶಗಳು ಬಂದ 2-3 ದಿನಗಳ ನಂತರ ಒಂದು ದೊಡ್ಡ ಪೋಸ್ಟ್ ಹಾಕ್ತಾರೆ ಎಕ್ಸ್ ಅಲ್ಲಿ. ಏನಂತ, ನಾನು ರಾಜಕೀಯದಿಂದ ನಿವೃತ್ತಿ ಪಡಿತಿದ್ದೀನಿ, ಜೊತೆಗೆ ನನ್ನ ಕುಟುಂಬದಿಂದ ಎಲ್ಲ ಸಂಬಂಧಗಳನ್ನು ಸಹ ಕಡ್ಕೊಳ್ತಾ ಇದ್ದೀನಿ. ಹಾಗೊಂದು ಪೋಸ್ಟ್ ಹಾಕಲ್ಲ. ಎಲ್ಲ ಬೆಚ್ಚಿ ಬಿದ್ರು. ಮತ್ತು ಅದರಲ್ಲಿ 2 ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು, ಇವರೇ ಅದಕ್ಕೆ ಕಾರಣ ಅಂತ. ಯಾರು ಅಂದ್ರೆ ಸಂಜಯ್ ಯಾದವ್ RJD ಒಬ್ಬ ನಾಯಕರು, ಸೀನಿಯರ್ ಮೋಸ್ಟ್ ಲೀಡರ್. ಆಮೇಲೆ ರಮೀಜ್ ನೇಮತ್ ಖಾನ್ ಅನ್ನುವಂತಹ ಇನ್ನೊಬ್ಬ ವ್ಯಕ್ತಿ, ಅವರು ಈ ತೇಜಸ್ವಿ ಯಾದವ್ ಇದಾರಲ್ಲ, ತೇಜಸ್ವಿ ಯಾದವ್ ಅವರ ಸ್ನೇಹಿತರು, ಆಪ್ತ ಸ್ನೇಹಿತರು ಮತ್ತು ರಾಜಕೀಯ ಸಲಹೆಗಾರರ ರೀತಿಯಲ್ಲಿ ಜೊತೆಯಲ್ಲಿದ್ದಾರೆ. ಇಷ್ಟನ್ನ ಹಾಕಿದ್ರು. ಆ ನಂತರ ಫಾಲೋ ಅಪ್ ಸ್ಟೋರಿ ಬಂತು. ರೋಹಿಣಿ ಆಚಾರ್ಯ ಹಾಕಿದ್ದನ್ನ ನೋಡಿ ಎಲ್ಲ ಬೆಚ್ಚಿ ಬಿದ್ರು. ಏನು, ನನ್ನ ತಮ್ಮ ತೇಜಸ್ವಿ ಯಾದವ್ ನನ್ನ ಮೇಲೆ ಚಪ್ಪಲಿ ಎಸೆದಿದ್ದಾನೆ, ನಾನೇ ಕಾರಣ ಅಂತೆ ಈ ಸೋಲಿಗೆ, ನನ್ನ ಕಾರಣಕ್ಕೇನೆ RJD ಬಿಹಾರದಲ್ಲಿ ಸೋತಿದೆ ಅಂತ ಹೇಳಿ ನನ್ನ ಮೇಲೆ ಚಪ್ಪಲಿ ಎಸೆದಿದ್ದಾನೆ, ಕೆಟ್ಟ ಕೊಳಕ ಬೈದಿದ್ದಾನೆ. ಹಾಗಾಗಿ ನಾನು ಪಾಲಿಟಿಕ್ಸೇ ಬಿಟ್ಬಿಡ್ತಾ ಇದ್ದೀನಿ, ರಾಜಕೀಯನೇ ಬಿಡ್ತಾ ಇದ್ದೀನಿ, ಜೊತೆಗೆ ಈ ಕುಟುಂಬದ ಜೊತೆಗೆ ಎಲ್ಲ ನಂಟು ಕಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇನ್ನೊಂದು ಫಾಲೋ ಅಪ್ ಪೋಸ್ಟ್, ವಿಡಿಯೋ ಎಲ್ಲ ಬಿಟ್ರು. ಅದಾಗಿದ್ದು ಮಾರನೇ ದಿನ ಇನ್ನೊಂದು ಬಾಂಬ್ ಶೆಲ್ ಬಿತ್ತು. ಲಾಲು ಪ್ರಸಾದ್ ಯಾದವ್ ಅವರಿಗೆ ಒಟ್ಟು 7 ಜನ ಮಕ್ಕಳು, 7 ಜನ ಹೆಣ್ಣು ಮಕ್ಕಳು, 9 ಜನ ಮಕ್ಕಳು. ಅದರಲ್ಲಿ 2 ಗಂಡು ಮಕ್ಕಳು, ತೇಜ್ ಪ್ರತಾಪ್ ಯಾದವ್ ಮತ್ತು ತೇಜಸ್ವಿ ಯಾದವ್. ಇನ್ನು ಮಿಕ್ಕಂತೆ 7 ಜನ ಹೆಣ್ಣು ಮಕ್ಕಳು. ಆ 7 ಜನರಲ್ಲಿ ಇನ್ನೂ 3 ಜನ ಹೆಣ್ಣು ಮಕ್ಕಳು ತಮ್ಮ ಕುಟುಂಬದೊಂದಿಗೆ ಎಲ್ಲವನ್ನು ಕಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಮನೆಯಿಂದ ಆಚೆ ಹೋಗಿದ್ದಾರಂತೆ. ಸೊ ರೋಹಿಣಿ ಆಚಾರ್ಯ ಸೇರಿದ್ರೆ 4 ಜನ ಹೆಣ್ಣು ಮಕ್ಕಳು ಕೋಪ ಮಾಡ್ಕೊಂಡು ಆಚೆ ಹೋಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವಂತಹ ತೇಜ್ ಪ್ರತಾಪ್ ಯಾದವ್, ನನಗೆ ಅವಮಾನ ಆಯ್ತು ಸಹಿಸ್ಕೊಂಡೆ, ನನ್ನ ಮೇಲೆ ಹಲ್ಲೆಗಳಾದವು ಸಹಿಸ್ಕೊಂಡೆ, ಬಟ್ ನನ್ನ ಅಕ್ಕನಿಗೆ ಆಗಿರುವಂತಹ ಅವಮಾನವನ್ನು ನಾನು ಸಹಿಸ್ಕೊಳ್ಳೋದಿಲ್ಲ, ಅವಳ ಮೇಲೆ ಆಗಿರುವ ಹಲ್ಲೆಯನ್ನು ನಾನು ಸಹಿಸ್ಕೊಳ್ಳೋದಿಲ್ಲ, ಇದಕ್ಕೆಲ್ಲ ಬೆಲೆ ತೆರಬೇಕಾಗತ್ತೆ ಅಂತ ತೇಜಸ್ವಿ ಯಾದವ್ಗೆ ಇಂಡೈರೆಕ್ಟ್ ಆಗಿ ಬೆದರಿಕೆ ಹಾಕಿದ್ದಾರೆ ತೇಜ್ ಪ್ರತಾಪ್ ಯಾದವ್. ಇದೆಲ್ಲದರ ಬಗ್ಗೆ ಇಷ್ಟೆಲ್ಲ ನಡೀತಿದ್ರು ಸಹ
ತೇಜಸ್ವಿ ಯಾದವ್ ಕಡೆಯಿಂದ ಒಂದೇ ಒಂದು ಸಣ್ಣ ಹೇಳಿಕೆ ಬಂದಿಲ್ಲ. ಅವರು ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಇಂದನೂ ಯಾವ ಹೇಳಿಕೆನೂ ಬಂದಿಲ್ಲ. ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಮಡದಿ ರಾಬಡಿ ದೇವಿ ಅವರ ಕಡೆಯಿಂದಲೂ ಸಹ ಏನು ಹೇಳಿಕೆ ಬಂದಿಲ್ಲ. ಆ ಕಡೆಯಿಂದ ಕಂಪ್ಲೀಟ್ ಸೈಲೆನ್ಸ್ ಇದೆ. ಆದರೆ ಈ ಕಡೆಯಿಂದ ರೋಹಿಣಿ ಆಚಾರ್ಯ ಮಾತ್ರ ಆರೋಪದ ಮೇಲೆ ಆರೋಪ. ಚಪ್ಪಲಿ ಎಸೆದ ನನ್ನ ತಮ್ಮ ನನ್ನ ಮೇಲೆ, ನನ್ನಿಂದಲೇ ಸೋತಿದ್ದು ಅನ್ನೋ ಸಿಟ್ಟಿದೆ ಅವನಿಗೆ. ನಾನು ಏನ್ ಮಾಡಿದೆ? ನಾನು ಪ್ರಚಾರ ಮಾಡಿದೆ, ಪಕ್ಷಕ್ಕಾಗಿ ಎಲ್ಲವನ್ನೂ ಕೊಟ್ಟೆ. ಆ ನಂತರ ಆರೋಪಿಸ್ತಾರೆ ರೋಹಿಣಿ ಆಚಾರ್ಯ ನನ್ನ ತಂದೆಗೆ ಕಿಡ್ನಿ ಕೊಟ್ಟದ್ದನ್ನು ಸಹ RJD ನಾಯಕರಾದಂತಹ ಸಂಜಯ್ ಯಾದವ್ ಮತ್ತು ರಮೀಸ್ ನೇಮತ್ ಖಾನ್ ಅನ್ನುವಂಥವರು ಮತ್ತು ಇನ್ನಿತರರು ಕೆಟ್ಟದಾಗಿ ಬಿಂಬಿಸಿದ್ರು. ನಾನು ಟಿಕೆಟ್ಗಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿಗಾಗಿ ನನ್ನ ತಂದೆಗೆ ಕಿಡ್ನಿ ಕೊಟ್ಟಂತೆ, ಅದನ್ನ ಡರ್ಟಿ ಕಿಡ್ನಿ ಅಂತ ಕರೆದ್ರು. ನನಗೆ ಅಷ್ಟು ನೋವು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಕುಟುಂಬದೊಂದಿಗೆ ಇರೋದಿಲ್ಲ. ನಾನು ಎಲ್ಲ ಕಡ್ಕೊಂಡು ಆಚೆ ಹೋಗ್ತಿದ್ದೀನಿ. ಇನ್ನು ರಾಜಕೀಯಕ್ಕೂ ಬರೋದಿಲ್ಲ, ರಾಜಕೀಯದ ಕಡೆನೂ ಮುಖ ಹಾಕಲ್ಲ ಅಂತ ಒಂದೊಂದೇ ಇದನ್ನು ಮಾಡ್ತಿದ್ದಾರೆ. ಇದಿಷ್ಟು ಲಾಲು ಪ್ರಸಾದ್ ಯಾದವ್ ಮನೆಯಲ್ಲಿ ಈಗ ನಡೀತಾ ಇರುವಂತಹದ್ದು. ಈ ವಯಸ್ಸಿನಲ್ಲಿ ತೀವ್ರ ಅನಾರೋಗ್ಯದ ನಡುವೆ ಲಾಲು ಪ್ರಸಾದ್ ಯಾದವ್ ಇಂತಹ ಒಂದು ಘಟನೆಗಳಿಗೆ ಸಾಕ್ಷಿಯಾಗಬೇಕಾಗಿದೆ, ನೋಡ್ಬೇಕಾಗಿದೆ, ಅನುಭವಿಸಬೇಕಾಗಿದೆ. ಸೇಮ್ ಲೈಕ್ ಕರ್ನಾಟಕದಲ್ಲಿ ದೇವೇಗೌಡರ ಪರಿಸ್ಥಿತಿ ಏನಾಗಿತ್ತು. ಪ್ರಜ್ವಲ್ ರೇವಣ್ಣ ಅನ್ನುವಂಥವನು ಮೊಮ್ಮಗ, ಅಷ್ಟು ರೇಪುಗಳ ಆರೋಪಗಳು ಬಂತು. ಈಗ ಕನ್ವಿಕ್ಟು ಆಗಿ ಒಂದು ರೇಪ್ ಕೇಸಲ್ಲಿ ಅಷ್ಟೆಲ್ಲ ಅವಮಾನ, ಒಂದು ರೀತಿ ಅಸಹ್ಯಕರವಾದಂತಹ ಬೆಳವಣಿಗೆಗಳು. ಅದರ ನಡುವೆ ದೇವೇಗೌಡರು ಹೇಗೆ ಸಿಲುಕೊಂಡ್ರೋ ಅದೇ ರೀತಿ ಲಾಲು ಪ್ರಸಾದ್ ಯಾದವ್ ಈಗ ಸಿಲುಕೊಂಡಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಸಿಲುಕೊಂಡಿದ್ದಾರೆ. ಕರ್ಪೂರಿ ಠಾಕೂರ್ ಅನ್ನುವಂತಹ ದೊಡ್ಡ ಸಮಾಜವಾದಿಯ ಶಿಷ್ಯನಾಗಿ ರಾಜಕೀಯವನ್ನು ಆರಂಭಿಸಿದಂತಹ ಲಾಲು ಪ್ರಸಾದ್ ಯಾದವ್ ಸಮಾಜವಾದಿ ಚಿಂತನೆಯೊಂದಿಗೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ವಿರುದ್ಧ ಅವರು ಆರಂಭ ಮಾಡಿದ್ದವರು ಪೊಲಿಟಿಕಲ್ ಕೆರಿಯರ್ ಅನ್ನ, ಎಮರ್ಜೆನ್ಸಿಯ ವಿರುದ್ಧ ಆರಂಭ ಮಾಡಿದ್ದು. ಅದೆಲ್ಲ ಆದ ನಂತರ ಬಿಹಾರದಲ್ಲಿ 15 ವರ್ಷ ರಾಜ್ಯಭಾರ ಮಾಡಿದ್ರು. ಅವರು ಭ್ರಷ್ಟಾಚಾರದ ಕೇಸಲ್ಲಿ ಜೈಲಿಗೆ ಹೋಗಬೇಕಾದ ಸನ್ನಿವೇಶದಲ್ಲಿ ಮನೆಯಿಂದ ಯಾವತ್ತೂ ಹೊರಗಡೆ ಬರದೇ ಇದ್ದಂತಹ ತಮ್ಮ ಹೆಂಡತಿ ರಾಬಡಿ ದೇವಿಯನ್ನ ಮುಖ್ಯಮಂತ್ರಿಯಾಗಿ ಕೂರಿಸಿದ್ರು. ಅವರು ಹೆಬ್ಬೆಟ್ಟು. ಈ ದೇಶದಲ್ಲಿ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಸಿಗ್ನೇಚರ್ ಜಾಗದಲ್ಲಿ ಹೆಬ್ಬೆಟ್ಟು ಬಿದ್ದಿದ್ದು ಕೇವಲ ರಾಬಡಿ ದೇವಿ ಮಾತ್ರನೇ, ಇನ್ಯಾರ್ದು ಬಿದ್ದಿಲ್ಲ. ಅಂಥ ರೀತಿಯಲ್ಲೂ ಸಹ ಇಡೀ ಪಕ್ಷವನ್ನ, ತಮ್ಮ ರಾಜಕೀಯವನ್ನ, ತಮ್ಮ ಹಿಡಿತವನ್ನ, ಅದು ಒಳ್ಳೆಯದೋ ಕೆಟ್ಟದೋ ಹಿಡಿತವನ್ನ ಇಟ್ಕೊಂಡಿದ್ದಂಥವರು ಲಾಲು ಪ್ರಸಾದ್ ಯಾದವ್. ಆದರೆ ಈಗ ಈ ಒಂದು ಚುನಾವಣೆ ಇದೆಯಲ್ಲ, 2025ರ ವಿಧಾನಸಭಾ ಚುನಾವಣೆಗಳು ಬಿಹಾರದ್ದು, ಅದು ಕೇವಲ ಅವರ ಪಕ್ಷನ ಮಾತ್ರ ಅಲುಗಾಡಿಸಿಲ್ಲ, ಇಡೀ ಕುಟುಂಬವನ್ನ ಛಿದ್ರ ಮಾಡಿ, ಚಿಂದಿ ಮಾಡಿ ಬೀದಿಗೆ ತಂದುಬಿಟ್ಟಿದೆ. ಅಟ್ಲೀಸ್ಟ್ ಒಳಗೊಳಗೆ ನಡೆದಿರೋದು ಅಲ್ಲ, ಇದು ಬೀದಿಗೆ ಬಂದಿರೋದು. ಇನ್ನು ತೇಜಸ್ವಿ ಯಾದವ್ ತನ್ನ ಅಕ್ಕನಿಗೆ ಚಪ್ಪಲಿ ಎಸೆದಿರುವಂತಹದ್ದು ಇದೆಯಲ್ಲ, ಅದರ ಬಗ್ಗೆ ತೇಜಸ್ವಿ ಯಾದವ್ ಇದ್ರ ಬಗ್ಗೆ ಬಾಯೇ ಬಿಟ್ಟಿಲ್ಲ, ಮಾತೇ ಆಡಿಲ್ಲ. ಹಾಗಾದ್ರೆ ಅದು ನಿಜಾನ? ಆ ಮಟ್ಟಕ್ಕೆ ಅವರಲ್ಲಿ ಅಷ್ಟು ಗಲಾಟೆಗಳಾಗಿತ್ತ? ಹಾಗಾದ್ರೆ ತೇಜಸ್ವಿ ಯಾದವ್ ವರ್ಷನ್ ಏನು? ಯಾವ ಕಾರಣಕ್ಕೆ ತನ್ನ ಅಕ್ಕ ರೋಹಿಣಿ ಆಚಾರ್ಯನೇ ಇದೆಲ್ಲದಕ್ಕೂ ಕಾರಣ ಅಂತ ಯಾಕೆ ಅನ್ನಿಸ್ತಿದೆ? ಅದು ನೋಡಬೇಕು. ಇದೆಲ್ಲದರ ನಡುವೆ ಬಿಹಾರದಲ್ಲಿ RJD ಬೆಂಬಲಿಗರು, RJD ಕಾರ್ಯಕರ್ತರು ಹೇಳ್ತಿರೋದು ಇದೆಲ್ಲವೂ ಸಹ ಬಿಜೆಪಿಯ ಕೊಳಕು ರಾಜಕೀಯ. RJDನ ಮುಗಿಸೋದಕ್ಕೆ, ಲಾಲು ಪ್ರಸಾದ್ ಯಾದವ್ನ ಮುಗಿಸೋದಕ್ಕೆ, ತೇಜಸ್ವಿ ಯಾದವ್ನ ಮುಗಿಸೋದಕ್ಕೆ ಅವರ ಕುಟುಂಬದಲ್ಲೇ ಒಬ್ಬರ ಮೇಲೆ ಒಬ್ಬರನ್ನ ಎತ್ತಿ ಕಟ್ಟಿ ಮಜಾ ನೋಡ್ತಿದ್ದಾರೆ RSS ಮತ್ತು ಬಿಜೆಪಿ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಷ್ಟು ಕೀಳು ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಅವರ RJDಯ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಯಾವುದು ಸತ್ಯ ಯಾವುದು ಗೊತ್ತಿಲ್ಲ. ತೇಜಸ್ವಿ ಯಾದವ್ ಮಾತಾಡಿದ್ರೆ ಏನಾದರೂ ಹೊರಗಡೆ ಬರಬಹುದು, ಬೇರೆ ಆಂಗಲ್ ಇಂದ ಬರಬಹುದು. ಹೇಗೆ ತನ್ನ ಅಕ್ಕ ರೋಹಿಣಿ ಆಚಾರ್ಯ ಈ ಸೋಲಿಗೆ ಕಾರಣ ಅಂತ ತೇಜಸ್ವಿ ಯಾದವ್ ಅನ್ನಿಸ್ತಿದೆ ಅಂತ. ಅದು ಚಪ್ಪಲಿ ಎಸೆಯುವಷ್ಟು ಸಿಟ್ಟು ಯಾಕೆ ಬಂತು, ಹೇಗೆ ಬಂತು, ಅದನ್ನ ಅವರೇ ವಿವರಿಸಬೇಕು. ಏನೋ ಒಟ್ಟಾರೆಯಾಗಿ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಒಂದು ಕಾಲದಲ್ಲಿ ಇಡೀ ಬಿಹಾರವನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದು, ಬಿಹಾರದಲ್ಲಿ ಒಂದು ಕುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೂ ನನ್ನ ಪರ್ಮಿಷನ್ ಬೇಕು ಅಂತ ಅದ್ವಾನಿ ಇಡೀ ದೇಶ ಸುತ್ತಕೊಂಡು ಬಂದರೂ ಸಹ ರಥಯಾತ್ರೆಯಲ್ಲಿ ಬಿಹಾರಿಗೆ ಎಂಟ್ರಿ ಆಗಿದ ತಕ್ಷಣನೇ ರಾತ್ರೋರಾತ್ರಿ ಅದ್ವಾನಿನ ಅರೆಸ್ಟ್ ಮಾಡಿದಂತಹ ಏಕೈಕ ರಾಜಕಾರಣಿ, ಏಕೈಕ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್. ಅಂಥವರು ಇವತ್ತು ದಯನೀಯ ಸ್ಥಿತಿಗೆ, ಸೋಲಿನ ಆಘಾತದ ಜೊತೆಗೆ ಕುಟುಂಬ ಛಿದ್ರ ಆಗಿರುವಂತಹ ಆಘಾತದವರೆಗೆ ಅನುಭವಿಸ್ತಾ ಇರೋದಂತೂ ದುರಂತ. ನೋಡೋಣ ಮುಂದಕ್ಕೆ ಏನು ಬೆಳವಣಿಗೆಗಳಾಗ್ತವೆ. ಇದಿಷ್ಟು ಬಿಹಾರದ ಲಾಲು ಕುಟುಂಬದ ಸುದ್ದಿ.
ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.